ಭೀಮನಮವಾಸ್ಯೆಯ ಕಥೆಯೊಂದ ಬೇಡುವೆನು ಭಕ್ತ ಜನರೆಲ್ಲರೂ ಕೇಳ ಬನ್ನಿ. ಭೀಮನಮವಾಸ್ಯೆಯ ಕಥೆಯೊಂದ ಬೇಡುವೆನು ಭಕ್ತ ಜನರೆಲ್ಲರೂ ಕೇಳ ಬನ್ನಿ. ಭಕ್ತ ಜನರೆಲ್ಲರೂ ಕೇಳ ಬನ್ನಿ. ಶಿವನ ಅನುಗ್ರಹ ಪಡೆದ ಮತ್ತೆ ಜೀವ ಪಡೆದ. ಅದಕ್ಕಾಗಿ ಈ ವ್ರತವನ್ನ ವ್ರತ ಸಂಜೀವಿನಿ ಅಂತ ಕರೀತಾರೆ. ಈ ಕರುಣಾಜನಕ ಕಥೆಯೇ ವಜ್ರಬಾಹುವಿನ ಕಥೆ. ವಜ್ರಬಾಹು ಎಂಬ ರಾಜನ ಸುತನೋರ್ವ ಅಲ್ಪಾಯುವಾಗಿತ ಮರಣಕ್ಕೀಡಾಗೆ ಸದ್ಗತಿಯು ಸಿಗಲವಗೆ ಮಾಡಬೇಕಿದೆ ಮದುವೆ. ಸದ್ಗತಿಯು ಸಿಗಲವಗೆ ಮಾಡಬೇಕಿದೆ ಮದುವೆ. ಸಾರಿದರುಡಂಗುರವ ಕನ್ಯೆಯಾಚಿಸುತ್ತ ಸಾರಿದರುಡಂಗುರವ ಕನ್ಯೆಯಾಚಿಸುತ್ತ ಲಕ್ಷ ದ್ರವ್ಯಗಳನ್ನು ಕೊಡುವೆನೆಂದೆನುತ್ತ ಬಡ ಬ್ರಾಹ್ಮಣನು ಮಗಳ ತಾ ಕೊಡುವೆನೆಂದೆನುತ್ತ ಬರಲು ಮುಂದಾಗಿ ಶವಕ್ಕಾಯ್ತು ಮದುವೆ. ಕನಸೋ ವಾಸ್ತವವೋ ಕನಸೋ ವಾಸ್ತವವೋ ಒಂದು ಅರಿಯದ ಬಾಲೆಯ ಸ್ಥಿತಿಗತಿಯ ಹೇಳಲಿ ಹೇಗೆ. ಬಾಲೆಯ ಸ್ಥಿತಿಗತಿಯ ಹೇಳಲಿ ಹೇಗೆ. ಹೀಗೆ ಶವವನ್ನು ಸ್ಮಶಾನಕ್ಕೊಯ್ದು ಚಿತೆಗೇರಿಸಲಾಯಿತು. ಅವಳ ಆ ಗೋಳನ್ನ ಯಾರು ತಾನೇ ಹೇಳೋದಕ್ಕೆ ಸಾಧ್ಯ? ವಶವಿತ್ತು